ಓ ಬಂದ್ರಾ ಅಜ್ಜಿ? ಬಾರು ಮೊಮ್ಮಗನೆ, ಬಾರು ಬಂಗಾರ. ಅಜ್ಜಿ ಮನೆಗೆ ಹೋಗಿದ್ದೀಯ ನೀನು? ಹೊಸ ಮಮ್ಮಿ ಮಾತಾಡ್ಸಿದ್ರ ನಿನ್ನ? ಅಮ್ಮ, ನಾನು ಸ್ವಲ್ಪ ರೆಸ್ಟ್ ಮಾಡ್ತಾ ಇರ್ತೀನಿ. ಅಯ್ಯೋ ನಿಂತ್ಕೊಳಪ್ಪ, ಗಿರಿ, ನಾನು ನಿನ್ ಜೊತೆನೆ ಮಾತಾಡ್ಬೇಕಿತ್ತು. ಅಮ್ಮ, ಅದು ಏನೇ ಇದ್ರೂ ಆಮೇಲೆ ಮಾತಾಡೋಣ. ನನಗೊಂದು ಸ್ವಲ್ಪ ಹೊತ್ತು ಒಬ್ಬನೇ ಇರೋದಕ್ಕೆ ಬಿಡ್ತೀಯಾ ಪ್ಲೀಸ್? ಇದೇನ್ರಿ ಆಯ್ತು ಇವನಿಗೆ? ಯಾಕೋ ಮುಖ ಸಪ್ಪಗೈತೆ. ಅಲ್ಲ ನೀವು ಸಪ್ಪಗಿದ್ದೀರಾ, ಏನಾಯ್ತು? ಬೀಗ್ರು ಮನೆಯಿಂದ ತಡವಾಗಿ ಬಂದಿದ್ದೀರಾ? ನಾನಿರೋ ಬೀಗ್ರು ಅತಿಥಿ ಸತ್ಕಾರ ತುಂಬ ಜೋರಾಗಿ ಮಾಡ್ತಿದ್ದಾರೇನೋ, ಅದಕ್ಕೆ ನಿಧಾನಕ್ಕೆ ಬರ್ತಿದ್ದಾರೆ ಅಂತ ಅನ್ಕೊಂಡು ನಾನು ಕೂತಿದ್ದೆ. ನೀವು ನೋಡಿದ್ರೆ ಏನಪ್ಪ, ನನಗೇನು ಅರ್ಥನೇ ಆಗ್ತಿಲ್ಲ. ಏನಾಯ್ತ್ರಿ? ಅದು ಏನಿಲ್ಲ ಕಣೆ. ಅದು ನೀನು ಹೋಗಿದ್ದ ಕೆಲಸ ಏನಾಯಿತು? ಎಲ್ಲರಿಗೂ ಕಾರ್ಡ್ ಕೊಟ್ಟಿಯಾ? ಹಾಂ, ಕೊಟ್ಟು ಬಂದೆ. ಅಮ್ಮ ಮನೆಗೂ ಹೋಗಿದ್ದೆ. ಅಲ್ಲಿಂದ ನಮ್ಮ ಮಾವ, ಸೋದ್ರ ಮಾವ ಇದ್ರಲ್ಲ, ಅವ್ರ ಮಗನೂ ಅಲ್ಲೇ ಸಿಕ್ಕಿದ್ದ. ಹಂಗೇನೇನೆ ಅವನಿಗೂ ಕೊಟ್ಟು ಎಲ್ಲರಿಗೂ ಹೇಳಿ ಕರೆದ್ಬಿಟ್ಟು ಬಂದೆ. ನನ್ನ ತಂಗಿರಿಗೆ, ಅಕ್ತಿರಿಗೆ ಎಲ್ಲರಿಗೂ ಕೊಟ್ಟಿದ್ದೀನಿ. ಎಲ್ಲರೂ ಮೊದಲೇ ಬರ್ತೀನಿ ಅಂತ ಹೇಳಿದ್ದಾರೆ. ಕೊಡಬಾರ್ದಿತ್ತೇನೋ ಅಂತ ಅನ್ನಿಸ್ತಾ ಇದೆ. ಎಲ್ಲರಿಗೂ ಕಾರ್ಡ್ ಹಂಚಕ್ಕೆ ಮುಂಚೆನೇ ನಾವು ಹುಡುಗಿ ಮನೆಗೆ ಹೋಗಿದ್ರೆ ಚೆನ್ನಾಗಿರ್ತಿತ್ತೇನೋ. ಇದ್ಯಾಕ್ರಿ, ಏನಾಯ್ತು? ಅಲ್ಲ, ಏನು ಈ ಥರ ಒಟ್ಟೊಟ್ಟಾಗಿ ಮಾತಾಡಿದ್ರೆ ಏನರ್ಥ? ಅಲ್ಲ, ಮದುವೆ ಇನ್ವಿಟೇಷನ್ ಕೊಡಬಾರ್ದಿತ್ತು ಅಂತಂದರೆ ಇನ್ನೇನು ಮದುವೆ ಹತ್ತಿರ ಇಟ್ಕೊಂಡು ನಾಳೆ ನಾಡಿದ್ದು ಅನ್ನೋ ಕೊಡೋಕ್ಕಾಗುತ್ತಾ? ಮೊದಲೇ ಕೊಡಬೇಕು ತಾನೇ. ಏನಾಯ್ತು? ಅಲ್ಲ, ನನಗೊಂದು ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಅಜ್ಜಿ ಅಜ್ಜಿ, ಅಲ್ಲಿ ಹೊಸ ಮಮ್ಮಿ ಮನೇಲಿ ತುಂಬ ಗಲಾಟೆ ಆಯಿತು. ಮಮ್ಮಿನಿಗೆ ಹೊಡೆದ್ಬಿಟ್ರು, ಗೊತ್ತಾ? ಏನು, ನಿನ್ಗೆ ಹೊಡೆದ್ರಾ? ಯಾರಪ್ಪ? ಯಾರು ಹೊಡೆದಿದ್ದು? ಏನು ಕೊಡಿದ್ರಪ್ಪ ನಿನಗೆ? ಅಜ್ಜಿ, ಅದು ಏನಿಲ್ಲ. ಹೊಸ ಮಮ್ಮಿ ಇದ್ದಾರಲ್ಲ, ಅವ್ರ ರೂಮಲ್ಲಿ ಅದು ಪರ್ಫ್ಯೂಮ್ ಬಾಟ್ಲ್ ಇತ್ತ. ನಾನು ಹಾಕೊಳ್ಳೋಣ ಅಂತ ಹೋದೆ, ಅದು ಕೈ ಜಾರಿ ನೆಲದ ಮೇಲೆ ಬಿದ್ದುಬಿಡ್ತಜ್ಜಿ. ಅದಕ್ಕೆ ಮಮ್ಮಿನ ಜೋರಾಗಿ ಹೊಡೆದ್ಬಿಟ್ರು. ಅಯ್ಯೋ, ಅವಳು ಕೈ ಸೇದೋಗ. ಅಲ್ಲ, ಮಗಿಗೆ ಒಂದು ಪರ್ಫ್ಯೂಮ್ ಬಾಟ್ಲಿ ಹೊಡೆದೋಗಿದ್ದು ಕೊಡದ್ಲಾ? ಅಯ್ಯೋ ಪಾಪಿ. ಅಲ್ಲ ರೀ, ಏನ್ರಿ ಹೇಳ್ತಿರೋದು? ಮಗು ಹೇಳ್ತಿರೋದು. ಅಲ್ಲ, ನೀವಿದ್ರೂ ಹೊಡೆದ್ಲ ಅವಳು? ಅದೇನೇನೆ. ಅಲ್ಲ, ಈಗ ಈಗಲೇ ಈ ಥರ ನಡ್ಕೊಳ್ಳೋಳು ನಾಳೆ ನನ್ನ ಮಗುನ ಚೆನ್ನಾಗಿ ನೋಡ್ಕೋತಾಳೆ ಅಂತ ನಿನ್ಗೆ ಅನಿಸುತ್ತಾ? ಅದಲ್ಲದೆ ನಮ್ಮ ಶಶಾಂಕ್ ಕೂಡ ಮಾತಾಡ್ದ. ಆ ಹುಡುಗಿ ತುಂಬ ರೂಢಾಗೆ ಮಾತಾಡಿದ್ಲು. ಅವಳಿಗೆ ಈ ಮದುವೆ ಇಷ್ಟನೇನೆ, ಬಟ್ ನನ್ನ ಮೊಮ್ಮಗನ್ನ ಅವಳು ಮಗ ಅಂತ ಒಪ್ಕೊಳ್ಳಲ್ಲ. ಏನು, ನನ್ನ ಮೊಮ್ಮಗಂಗೆ ಮಗ ಅಂತ ಒಪ್ಕೊಳ್ಳಲ್ವಾ? ಅಲ್ಲ, ಆ ಹುಡ್ಗ ಏನ್ರಿ ಮಾಡೈತೆ? ಇನ್ನು ಚಿಕ್ಕ ಹುಡ್ಗ, ಹೊಸ ಮಮ್ಮಿ 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 ಅನ್ಕೊಂಡು ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾ ಇತ್ತು. ಅಲ್ಲ, ಹುಡ್ಗಂಗೆ ಕೈ ಮಾಡೋಕ್ಕೆ ಅವಳ ಕೈಯಾದರೂ ಹೆಂಗೆ ಬಂತ್ರಿ? ಅಷ್ಟೇ ಅಲ್ಲ ಕಣೆ, ಅವಳಿಗೆ ಮಕ್ಕಳು ಅನ್ನೋ ಭಾವನೆನೇ ಇಲ್ಲ. ಅವರು ಹೇಳಿದ್ರಲ್ಲ ನಮ್ಮ ಹತ್ರ, ಗಂಡ ಸತ್ತು ಹೋದ, ಮದುವೆ ಆಗ್ತಿದ್ದಾಗೇನೆ ಅಂತ. ಅದೆಲ್ಲ ಸುಳ್ಳು. ಗಂಡ ಇದ್ದಾನೆ, ಒಂದು ಹೆಣ್ಮಗು ಕೂಡ ಇದೆ. ಆ ಹೆಣ್ಮಗುನ ಗಂಡನ ಹತ್ರನೇ ಬಿಟ್ಟಿದ್ದಾಳೆ. ಇವಳಿಗೆ ಮಕ್ಕಳು ಅಂತ ಅಂದರೆ ಆಗಲ್ಲ. ಇವಳಿಗೇನಿದ್ರು ಶೋಕಿ ಮಾಡಿಕೊಂಡು ಊರು ಸುತ್ಕೊಂಡಿರಬೇಕು. ನಮ್ಮ ಶಶಾಂಕ್ನಾದರೆ ಇಷ್ಟಪಟ್ಟಿದ್ದಾಳಂತೆ, ಮದುವೆ ಮಾಡ್ಕೋತಾಳಂತೆ. ನಮ್ಮ ಜವಾಬ್ದಾರಿ, ಮಗು ಜವಾಬ್ದಾರಿ ತಗೊಳಂಗೆ ಕಾಣಿಸ್ಲಿಲ್ಲ. ಎಲ್ಲನೂ ಮಾತುಕತೆ ಆಗೋಯ್ತು. ಮದುವೆ ಬೇಡ ಅಂತ ಹೇಳಿ ಮಾತಾಡ್ಬಿಟ್ಟು ಬಂದ್ಬಿಟ್ಟು ಈಗ ಮದುವೆ ನಿಂತೋಯ್ತು ಕಣೆ. ಅಯ್ಯೋ, ಅದಕ್ಕೆ ಯಾಕ್ರಿ ಬೇಜಾರು ಮಾಡ್ಕೊಂಡು ಹೇಳ್ತಿದ್ದೀರಾ? ಬಿಡಿ ಹೋಗಲಿ. ಅವಳಿಲ್ಲ ಅಂತಂದರೆ ಇನ್ನೊಬ್ಳು ಯಾರು ಒಳ್ಳೆ ಹುಡುಗಿ ತಂದು ಮದುವೆ ಮಾಡಿದ್ರಾಯ್ತು. ಇವಳು ಇಂಥ ಹುಡುಗಿ ಅಂತ ಗೊತ್ತೇ ಆಗಲಿಲ್ವಲ್ರಿ ನಮಗೆ. ಎಷ್ಟು ಚೆನ್ನಾಗಿದ್ರು ಎಲ್ಲರೂ. ಅವ್ರ ಅಪ್ಪ ಅಮ್ಮ ನೋಡಿ ಎಷ್ಟು ನೀಟಾಗಿ ಮಾತಾಡ್ತಾಯಿದ್ರು. ಏನು ಸಭ್ಯಸ್ತ್ರ ಥರ ಇದ್ರಪ್ಪ. ಇಲ್ಲಿ ನೋಡಿದ್ರೆ ಇಷ್ಟು ಥರ ಸುಳ್ಳೆಲ್ಲ ಹೇಳಿ ಮದುವೆ ಮಾಡಿಸ್ತಾ ಇದ್ರಾ? ಅಯ್ಯೋ ದೇವ್ರೇ, ಹೋಗ್ಲಿ ಬಿಡು. ಮೊಮ್ಮಗನೇ ಬಾರಪ್ಪ. ಆ ಮಮ್ಮಿ ಬೇಡ, ಮಮ್ಮಿ ನಿನಗೆ ಹೊಡಿತಾರೆ ಅಂತಂದರೆ ಬೇಡ ಬೇಡ, ನಾವು ಬೇರೆ ಹೊಸ ಮಮ್ಮಿ ಹುಡ್ಕೋಣ. ಅಯ್ಯೋ ಅಜ್ಜಿ, ಮಮ್ಮಿಗಳೆಲ್ಲರೂ ಕೆಟ್ಟವರೇನೆ. ನನಗೆ ಯಾವ ಮಮ್ಮಿನೂ ಬೇಡ. ನನಗೆ ಪಪ್ಪ ಒಬ್ಬರೇ ಸಾಕು. ಹಾಗೆಲ್ಲ ಅನ್ಬಾರ್ದಪ್ಪ. ನೀನು ಈ ಥರ ಅಂದ್ಬಿಟ್ರೆ ಆಮೇಲೆ ನಿಮ್ಮ ಪಪ್ಪ ಮದುವೆನೇ ಮಾಡ್ಕೊಳ್ಳಲ್ಲ. ಕೊನೆವರೆಗೂ ಅವನೊಬ್ಬನೇ ನೀನನ್ನು ಹೇಗೆ ಸಾಕೋಕ್ಕಾಗುತ್ತೆ? ನನಗೂ ತಾತಂಗೂ ವಯಸ್ಸಾಗಿದೆ ಅಲ್ವಾ? ಕೊನೆಗಾಲದಲ್ಲಿ ಅಪ್ಪಂಗೆ ಆಸರೆ ಬೇಕು, ನಿನಗೂ ಅಮ್ಮ ಬೇಕು ತಾನೇ. ನೀನು ಈ ಥರ ಹೇಳ್ಬಾರ್ದು ಪುಟ್ಟ. ನಾವು ಒಳ್ಳೆ ಅಮ್ಮನ್ನ ಹುಡುಕ್ತೀವಿ. ಸರಿ, ಈಗಲೇ ಮದುವೆ ವಿಷಯ ಏನು ಮಾತಾಡೋದಕ್ಕೆ ಹೋಗ್ಬೇಡ. ನಮ್ಮ ಶಶಾಂಕು ತುಂಬ ಬೇಜಾರಲ್ಲಿದ್ದಾನೆ. ಅಯ್ಯೋ, ಹಂಗಂದ್ರೆ ಹೆಂಗ್ರಿ? ಹೋಗ್ತಾ ಹೋಗ್ತಾ ಇನ್ನು ಕಾಲ ಮತ್ತೆ ವಾಪಸ್ ಹಿಂದಿಗೆ ಬರುತ್ತಾ? ಮುಂದೆ ಹೋಗ್ತಾ ಇರುತ್ತೆ. ಅವನಿಗೂ ವಯಸ್ಸಾಗುತ್ತೆ, ಇನ್ನು ನಮ್ಮ ಮೊಮ್ಮಗನೂ ದೊಡ್ಡವನಾಗ್ತಾನೆ. ಬೇಡ, ಈಗಲೇ ಒಂದೊಳ್ಳೆ ಹುಡುಗಿ ನೋಡಿ ಮದುವೆ ಮಾಡಿಬಿಡೋಣ. ನಾವ್ಯಾಕೆ? ಈಗ ನಮ್ಮ ಅಕ್ಕ ಇದ್ದಾಳಲ್ಲ, ಅದೇ ಸಕ್ಕು, ಅವ್ರ ಊರಲ್ಲಿ ಒಂದೊಳ್ಳೆ ಹುಡುಗಿ ಐತೆ. ಅವಳು ಮುಂಚೆನೇ ಹೇಳಿದ್ದು ನನಗೆ, ನಾನೇ ಹಳ್ಳಿ ಹುಡುಗಿ ಬೇಡ, ಯಾರು ಒಳ್ಳೆ ಸಿಟಿ ಹುಡುಗಿನೇನೆ ತಂದು ಮದುವೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಯಾಕೋ ಈ ಸಿಟಿ ಹುಡುಗಿರು ಯಾರು ಬರಲ್ಲ ಅನಿಸುತ್ತೆ. ಆ ಹಳ್ಳಿಲೇನೆ ಹೋಗಿ ಹುಡುಗಿ ನೋಡ್ಕೊಂಬರೋಣ. ಹೆಂಗೋ ಕೊಟ್ಟು ಮದುವೆ ಮಾಡಿದ್ರು ಅಂತಂದರೆ ಹುಡುಗಿ ಮನೆಯವರು ತುಂಬ ಬಡವರಂತೆ.
ನಾವೇ ಖರ್ಚು ಹಾಕಿ ಮದುವೆ ಮಾಡ್ಕೊಳ್ಳೋದಂತೆ. ನೋಡೋಣ ಬಿಡಿ, ಆದರೆ ಆ ಹುಡುಗಿನೇ ತಂದ್ಕೊಳ್ಳೋಣ. ಏನೋಪ್ಪ, ನಾನು ಹೇಳೋದು ಹೇಳಿದ್ದೀನಿ, ಮುಂದೆ ನಿನಗೆ ಬಿಟ್ಟಿದ್ದು. ನೀನುಂಟು, ನಿನ್ನ ಮಗ ಉಂಟು, ನಂದು ಏನೂ ಇಲ್ಲಮ್ಮ ಇದರಲ್ಲಿ. ಸರಿ ಸರಿ, ನೀವೇನು ಯೋಚನೆ ಮಾಡಿಬಿಡಿ. ಶಶಾಂಕ್ ಹತ್ರ ನಾನು ಮಾತಾಡ್ತೀನಿ. ಅಲ್ಲ, ಎಂಥ ಕೆಲಸ ಆಗೋಗ್ತಿತ್ತು. ನಾವೇನಾದರೂ ಅವಳನ್ನ ಮದುವೆ ಮಾಡ್ಕೊಂಡು ಮನೆಗೆ ತಂದುಬಿಟ್ಟಿದ್ರೆ ನನ್ನ ಮಗಂಗಂತೂ ಅವಳು ಒಳ್ಳೆ ತಾಯಿಯಾಗಿರ್ತಿರ್ಲಿಲ್ಲ. ನನ್ನ ಮಗ ಮತ್ತೆ ಅದೇ ನರ್ಕದಲ್ಲಿ ಬಾಳ್ಬೇಕಾಗಿತ್ತು. ಛೇ, ಅಯ್ಯೋ, ನಾನೆಂತ ತಪ್ಪು ಮಾಡಿಬಿಡ್ತಿದ್ದೆ. ಅವಳು ಆಡಿದ ಮಾತೆಲ್ಲ ನಂಬ್ಕೊಂಡು ನನ್ನ ಮಗನ ತುಂಬ ಚೆನ್ನಾಗಿ ನೋಡ್ಕೋತಾಳೆ ಅಂತ ಹೇಳಿ ನಂಬ್ಕೊಂಡಿದ್ದೆ, ತಪ್ಪಾಗೋಯ್ತಲ್ಲ. ಶಶಾಂಕ್, ಹಾಂ ಹೇಳಿ ಅಮ್ಮ. ಶಶಾಂಕ್, ಹಾಂ, ನಿಮ್ಮಪ್ಪ ಎಲ್ಲ ಹೇಳಿದ್ರು. ನೋಡು, ನೀನು ಏನಾದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗ್ಬೇಡ ಕಣಪ್ಪ. ಆಗದೆಲ್ಲ ಒಳ್ಳೇದಕ್ಕೆ ಅಂತ ದೊಡ್ಡವರೇ ಹೇಳಿಲ್ವಾ? ನೋಡು, ಇದೊಂದು ತಪ್ಪೋಗಿದ್ದು ಒಳ್ಳೇದೇ ಆಯಿತು ಅನ್ಕೋ. ನಾನು ನಿಮ್ಮ ದೊಡ್ಡಮ್ಮ ಮನೆಗೆ ಹೋಗಿದ್ದೆ, ಸುಖು ಮನೆಗೆ. ಅಲ್ಲಿ ಒಂದು ಒಳ್ಳೆ ಹುಡುಗಿ ಐತೆ ಕಣೆ, ನೀನು ಮೊದಲೇ ಹೇಳಿದರೆ ನಿನ್ನ ಮಗಂಗೆ ತೋರಿಸ್ತಾ ಇದ್ನಲ್ಲೇ ನಾನು ಅಂತ ಅಂದ್ಲು. ನಾನು ಅಯ್ಯೋ ಛೇ, ಈಗಾಗಲೇ ತಂದ್ಕೊಂಡ್ಬಿಟ್ಟಿದ್ದೀವಲ್ಲೇ, ಇನ್ನೇನು ಮದುವೆನೇ ಫಿಕ್ಸ್ ಆಗಿದೆ, ಈ ಟೈಮಲ್ಲಿ ಏನು ಮಾಡೋದು, ಬೇಡ ಬಿಡು, ಅವಳು ಪ್ರಿಯಾನೂ ತುಂಬ ಒಳ್ಳೆ ಹುಡುಗಿ ಅಂತ ಹೇಳ್ಬಿಟ್ಟು ಬಂದಿದ್ದೆ. ನೋಡಿದ್ರೆ ಈ ಥರ ಆಗೋಗಿದೆ. ನೋಡು, ನನಗೆ ಯಾಕೋ ದೇವರೇನೇ ಸೂಚನೆ ಕೊಟ್ಟಿದೆ ಅಂತ ಅನಿಸ್ತಾ ಇದೆ ನನಗೆ. ಈ ಮದುವೆ ನಡೀದೇ ಇದ್ದಿದ್ದಕ್ಕೂ ನಿಮ್ಮ ದೊಡ್ಡಮ್ಮ ಹೇಳಿದ್ದಕ್ಕೂ ಎಲ್ಲ ಟ್ಯಾಲಿ ಆಗ್ತಾ ಇದೆ. ನೋಡು, ನೀನೇನು ಯೋಚನೆ ಮಾಡಬೇಡ. ಒಂದು ಸರಿ ಹೋಗಿ ಆ ಹುಡುಗಿನ ಹೇಗಿದ್ದಾಳೆ ಏನು ಎತ್ತ ಎಲ್ಲ ವಿಚಾರ ಮಾಡ್ಕೊಂಡು ಬರ್ತೀನಿ. ನೀನು ಬಾ, ನಿಮ್ಮ ದೊಡ್ಡಮ್ಮ ಮನೆಯಲ್ಲೇ ಒಂದು 2 ದಿನ ಇದ್ದು ಹುಡುಗಿ ನಡತೆ, ಅವಳ ಗುಣ ಸ್ವಭಾವ ಎಲ್ಲ ತಿಳ್ಕೊಂಡು ನಮ್ಗೇನಾದರೂ ಇಷ್ಟ ಆಯಿತು ಅಂತಂದರೆ ಅವಳನ್ನೇ ನಮ್ಮ ಮನೆ ಸೊಸೆ ಮಾಡ್ಕೊಳ್ಳೋಣ. ಅಮ್ಮ, ಏನಮ್ಮ ನೀನು? ಅಲ್ಲ, ಎಲ್ಲ ವಿಚಾರ ಗೊತ್ತಿದ್ದೂ ಯಾವ ಥರ ಮಾತಾಡ್ತಾ ಇದೀಯಮ್ಮ? ನೋಡು, ನನಗೆ ಯಾಕೋ ನನ್ನ ಮಗನಿಗೆ ಮಲ್ತಾಯಿ ತರೋದಕ್ಕೆ ಇಷ್ಟ ಇಲ್ಲ. ಬೇಡ, ನನಗೆ ಈ ಮದುವೆ ಗಿದ್ವೆ ಏನು ಬೇಡ. ನಾನು ಇರೋವರೆಗೂ ನನ್ನ ಮಗನಿಗೆ ನಾನೇ ತಾಯಿ, ನಾನೇ ತಂದೆ. ಯಾಕಪ್ಪ, ಯಾಕೆ ಈ ಥರ ಆಟ ಮಾಡ್ತೀಯ? ನೋಡು, 5 ಬೆರಳು ಒಂದೇ ಸಮ ಇರಲ್ಲ, ಹಾಗಂತ ಎಲ್ಲರೂ ಗುಣ ನಡವಳಿಕೆನೂ ಒಂದೇ ಥರ ಇರಲ್ಲ. ನೋಡು, ಈ ಪ್ರಿಯಂ ಬುದ್ಧಿ ಇವತ್ತೇ ಗೊತ್ತಾಗಿದ್ದು ಒಳ್ಳೇದೇ ಆಯಿತು ಅನ್ಕೋ. ನಾಳೆ ಮದುವೆ ಆದಮೇಲೆ ಗೊತ್ತಾಗಿದ್ದಿದ್ರೆ ಏನು ಮಾಡೋಕ್ಕಾಗ್ತಿತ್ತು? ಆವಾಗ ನಿನ್ನ ಜೀವನ ಹಾಳಾಗ್ತಿತ್ತು. ಇವಾಗ ದೇವರು ನಿನಗೆ ಸಹಾಯ ಮಾಡ್ತಿದ್ದಾರೆ, ನಿನಗೆ ಇನ್ನೊಂದು ಅವಕಾಶ ಕೊಡ್ತಿದ್ದಾರೆ. ನೋಡು, ನೀನೇನು ಯೋಚನೆ ಮಾಡಬೇಡ. ನನ್ನ ಮನೆಗೆ ಸೊಸೆ, ನಿಮ್ಮ ಮಗನಿಗೆ ಒಳ್ಳೆ ತಾಯಿಯಾಗಿ ಆ ಹುಡುಗಿ ಆಗ್ತಾಳೆ ಅನ್ನೋದಾದರೆ ಮಾತ್ರ ಪರೀಕ್ಷೆ ಮಾಡಿನೇ ಈ ಮನೆಗೆ ಸೊಸೆಯಾಗಿ ಮಾಡ್ಕೊಂಬರೋದು ನಾನು. ಅಮ್ಮ, ಹೇಳ್ತಿದ್ದೀನಲ್ಲಮ್ಮ, ಬೇಡ, ಯಾವ ಹುಡುಗಿನೂ ನೋಡೋದು ಬೇಡ, ನನಗೆ ಯಾವ ಮದುವೆನೂ ಬೇಡ. ಹಂಗೆ ಅನ್ಬೇಡ ಕಣಪ್ಪ. ಇವಾಗೇನೋ ಶಕ್ತಿ ಐತೆ, ಬಿಸಿ ರಕ್ತ ಹಂಗೆ ಮಾತಾಡ್ತೀಯ. ನಾಳೆ ನಾವು ಇಲ್ಲದೆ ಇದ್ದಾಗ ಮೊಮ್ಮಗನ್ನ ಯಾರು ನೋಡ್ಕೋತಾರೆ ಹೇಳು? ಅದಲ್ಲದೆ ಮನೆಗೆ ಒಂದು ಹೆಣ್ಣು ದಿಕ್ಕು ಅಂತ ಇರಲೇಬೇಕು. ಇಲ್ಲ ಅಂತಂದರೆ ಆ ಮನೆಯಾಗಿರೋದಿಲ್ಲ, ಗೊತ್ತಾ? ನೋಡಮ್ಮ, ನೀನು ಏನೇ ಹೇಳಿದ್ರು ನನಗಂತೂ ಮದುವೆ ಮಾಡ್ಕೊಳ್ಳೋದಕ್ಕೆ ಬಿಲ್ಕುಲ್ ಇಷ್ಟ ಇಲ್ಲ. ಇದಕ್ಕೆ ಮೇಲೆ ನೀನು ಬಲವಂತ ಮಾಡಿದೆ ಅಂತಂದರೆ ನಾನೇ ಈ ಮನೆಯಲ್ಲಿ ಇರಲ್ಲ ನೋಡು, ಎಲ್ಲಾದರೂ ಹೊಟ್ಟೋಗ್ಬಿಡ್ತೀನಿ ನನ್ನ ಮಗನ ಕರ್ಕೊಂಡು. ಯಾಕೋ? ಅಲ್ಲ, ನಿನ್ಗೇನಾಗಿದೆ ಅಂತ ಯಾಕೆ ಈ ಥರ ಮಾತಾಡ್ತಾ ಇದೀಯಾ? ಸರಿ ಆಯ್ತು ಬಿಡು, ಇವಾಗಿನ್ನ ಈ ಥರ ಎಲ್ಲ ಆಗಿದೆ ಅಲ್ವಾ? ಆಯಿತು, ನಾನು ಎಲ್ಲನೂ ಮ್ಯಾನೇಜ್ ಮಾಡ್ತೀನಿ. ಈಗ ಕಾರ್ಡೇನು ಅಷ್ಟೇನು ಹೆಚ್ಚು ಮಂದಿಗೇನು ಕೊಟ್ಟಿಲ್ಲ, ದೂರದ ಸಂಬಂಧಿಕರುಗಳಿಗೆ ಕೊಟ್ಟಿದ್ದೀವಿ. ಏನೋ ಕಾರಣಾಂತರಗಳಿಂದ ಯಾರೋ ತೀರೋದ್ರು ಅಂತನೋ ಅಥವಾ ಏನೋ ಸಮಸ್ಯೆ ಆಯಿತು ಅಂತನೋ ಮದುವೆ ಮುಂದೂಡಿದ್ದೀವಿ. ಇನ್ವಿಟೇಷನ್ ಕಾರ್ಡ್ ಆಮೇಲೆ ಕೊಡ್ತೀವಿ ಮದುವೆ ಫಿಕ್ಸ್ ಆದಮೇಲೆ ಅಂತ ಹೇಳಿಬಿಟ್ಟು ಈ ಮದುವೆನ ಹೇಗೋ ಕ್ಯಾನ್ಸಲ್ ಮಾಡಿಸ್ತೀನಿ ನಾನು, ಆಯಿತಾ? ನೀನೇನು ಯೋಚನೆ ಮಾಡಬೇಡ. ಆದಷ್ಟು ಬೇಗ ನೀನು ಒಳ್ಳೆ ನಿರ್ಧಾರ ತಗೋ, ಅಷ್ಟೇ ಸಾಕು, ಸರಿನಾ? ತಡಿ, ನಾನು ನಿನಗೆ ಕಾಫಿ ಮಾಡ್ಕೊಂಬರ್ತೀನಿ, ಕುಡಿದ್ಬಿಟ್ಟು ರೆಸ್ಟ್ ಮಾಡು. ಈಗಾಗಿದ್ದೆಲ್ಲನೂ ಮರ್ತ್ಬಿಡು. ಛೇ, ಅಲ್ಲ, ಇವಾಗಿನ್ನ ಈ ಥರ ಎಲ್ಲ ಆಗಿದೆ ಅಂತ ಯೋಚನೆ ಮಾಡ್ತಾ ನಾನು ಕೂತಿದ್ದೀನಿ. ನಮ್ಮಮ್ಮ ಆಗಲೇ ಇನ್ನೊಂದು ಹುಡುಗಿ ಇದ್ದಾಳೆ, ನೋಡೋಣ ಮಾಡ್ಕೊಳ್ಳೋಣ ಅಂತ ಮಾತಾಡೋಕೆ ಬಂದಿದ್ದಾರೆ. ಯಪ್ಪ, ಇವ್ರಿಗೆ ಏನು ಅಂದ್ಕೊಂಬಿಟ್ಟಿದ್ದಾರೆ ಅಂತ. ಮದುವೆ ಅಂತಂದರೆ ನನಗೂ ಇಷ್ಟ ಇರಬೇಕು ತಾನೇ? ಅಲ್ಲ, ಇವರೇ ನಿರ್ಧಾರ ತೊಗೊಂಡ್ಬಿಟ್ರೆ ನನಗಂತೂ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಒಂದು ಸರಿ ನಾನು ಶರ್ಮಿಳನ್ನ ಮೀಟ್ ಮಾಡಿ ಮಾತಾಡ್ಲಾ? ಅವತ್ತು ಅವಳು ಅಷ್ಟೊಂದೆಲ್ಲ ಮಾತಾಡಿದ್ಲು, ನಾನು ಅವಳ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ. ಯಾಕಂದರೆ ಅವಳು ನನ್ನ ಜೊತೆ ನಡ್ಕೊಂಡಿದ್ದ ರೀತಿನೇ ಆ ಥರ ಇತ್ತಲ್ವಾ. ಈಗ ಅಲ್ಲ, ಇಷ್ಟೇ ಆದರೂ ತಾಯಿನೇನೆ. ನನಗೆ ಯಾಕೋ ಶರ್ಮಿಳನ ಜೊತೆನೇ ಒಂದು ಸರಿ ಮಾತಾಡಿ ಯಾಕೆ ಈ ಮನೆ ಕರ್ಕೊಂಬರ್ಬಾರ್ದು ಅಂತ ಅನ್ನಿಸ್ತಾ ಇದೆ. ಅಮ್ಮನ ಹತ್ರ ಹೇಳಿದ್ರೆ ಅಮ್ಮ ಬಿಲ್ಕುಲ್ ಒಪ್ಪಲ್ಲ, ಅಪ್ಪನ ಹತ್ರ ಹೇಳಿದ್ರೆ ಅಪ್ಪ ಸ್ವಲ್ಪ ಹಾಗೋ ಹೀಗೋ ಅಂತ ಮಾತಾಡ್ತಾರೆ. ಏನು ಮಾಡಲಿ, ಮನೇಲಿ ಹೇಳೋದೇ ಬೇಡ. ಒಂದು ಸರಿ ಹೋಗಿ ಶರ್ಮಿಳನ ಜೊತೆ ಮಾತಾಡ್ಕೊಂಡೇ ಬರ್ತೀನಿ. ಯಾಕಂದರೆ ನನ್ನ ಮಗನಿಗೆ ತಾಯಿ ಪ್ರೀತಿ ಇಲ್ಲದೆ ಅವನು ಸೊರಗ್ತಾ ಇದ್ದಾನೆ ಪಾಪ. ಮಮ್ಮಿ ಮಮ್ಮಿ ಅಂತ ಎಷ್ಟು ಆಸೆ ಪಟ್ಟಿದ್ದ, ಅವಳು ನೋಡಿದ್ರೆ ಈ ಥರ ಕೆಲಸ ಮಾಡಿಬಿಟ್ಲು.
ಇಲ್ಲ, ನಾನು ಒಂದ್ಸರಿ ಶರ್ಮಿಳ ಮೀಟ್ ಮಾಡೋದೇ ಸರಿ ಅಂತ ನನಗನ್ನಿಸ್ತಾ ಇದೆ. ಯಾರ ಮಾತು ಕೇಳಲ್ಲ ನಾನು. ಇನ್ಮೇಲೆ ನನ್ನ ಮಗನಿಗೋಸ್ಕರ ನನ್ನ ಮಗನಿಗೆ ಯಾವುದು ಒಳ್ಳೇದು ಅನ್ನಿಸ್ತೋ ಆ ಕೆಲಸಗಳಷ್ಟೇ ಮಾಡ್ತೀನಿ. ಮಕ್ಕಳು ಮುಂದೆ ಬೇರೆ ಏನೂ ಇಲ್ಲ. ಮಕ್ಕಳು ಚೆನ್ನಾಗಿರಬೇಕು.